ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ನೀವು ಕೇಳಿದಂಥ ಕೆಲವೊಂದು ಕ್ವೆರೀಸ್ಗೆ ಈ ಒಂದು ವ್ಲಾಗ್ ಮುಖಾಂತರ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿ ಹಾಕಿ ನನ್ನ ಒಂದು ಡೇನ ಸ್ಟಾರ್ಟ್ ಮಾಡಿದೆ. ಯಾವ ರೀತಿ ಇದೆ ಈ ಒಂದು ರಂಗೋಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಇಂಡಸ್ ವ್ಯಾಲಿಯವರ ಒಂದು ಇಡ್ಲಿ ಮೇಕರ್ನ ನಾನು ತರಿಸಿದ್ದೆ ಅಂತ ಹೇಳಿದ್ನಲ್ವ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಬಂತು ಇಡ್ಲಿ ಅಂತ ನೀವೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶ್ವಲಿ ನಮ್ಮ ಮನೇಲಿ ಇಡ್ಲಿ ಮತ್ತು ದೋಸೆ ಇದು ಕಂಪಲ್ಸರಿ ವಾರಕ್ಕೆ ಒಂದಿನ ಆದರೂ ಇರುತ್ತೆ, ಯಾಕಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಎಷ್ಟೊಂದು ಥರ ವೆರೈಟೀಸ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬ್ರೇಕ್ಫಾಸ್ಟು. ಬಟ್ ಒಂದು ಐಡಿಯಾ ಇರುತ್ತಲ್ವ, ಯಾವುದು ಮಕ್ಕಳು ಬಾಕ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಅಂತ ಅಂಥದನ್ನಷ್ಟೇ ಈ ನಡುವೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ದೋಸೆ ಮತ್ತು ಚಟ್ನಿ ಅಂದರೆ ತುಂಬಾ ಇಷ್ಟ, ಎಸ್ಪೆಷಲಿ ಟೊಮೆಟೊ ಚಟ್ನಿ. ಅದಕ್ಕೆ ಕಾಂಬಿನೇಷನ್ ಕೊಟ್ಟರೆ ಇಡ್ಲಿ ದೋಸೆಗೆ 3 ಟೈಮ್ಸ್ ಅದೇ ಕೊಟ್ಟರು ತಿಂತಾರೆ, ಏನು ಬೇಜಾರು ಮಾಡ್ಕೊಳ್ತೀರ, ಅಷ್ಟು ಇಷ್ಟ. ಬಟ್ ಅಂದ್ರೂ ನಾನು ಈ ಒಂದು ದೋಸೆ ಹಿಟ್ಟು ಏನು ಮಾಡ್ತೀನಲ್ಲ ಅದು 2 ಡೇಸ್ಗೆ ಆಗೋಷ್ಟು ಅಷ್ಟೇ ಮಾಡ್ತೀನಿ. ಒಂದಿನ ಇಡ್ಲಿಗೆ, ಒಂದಿನ ದೋಸೆಗೆ. ಸೊ ಅದಕ್ಕಿಂತ ಜಾಸ್ತಿ ನಾನು ಫ್ರಿಜ್ಜಲ್ಲಿ ಇಟ್ಟು ಎಲ್ಲ ಯೂಸ್ ಮಾಡಲ್ಲ, ಯಾಕಂದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ಫರ್ಮೆಂಟ್ ಆಗಿರುತ್ತಲ್ವ, ಅದು ಜಾಸ್ತಿ ದಿನ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಒಂದು ರೀಸನಿಂದ ಒಂದು ವೇಳೆ ಸ್ವಲ್ಪ ಏನಾದರೂ ಈ ಒಂದು ದೋಸೆ ಹಿಟ್ಟು ಇದೆಲ್ಲ ಏನಾದರೂ ಮಿಕ್ಕಿದಾಗ ನಾನು ಅದನ್ನು ನೆಕ್ಸ್ಟ್ ಡೇಗೆ ಇಡ್ತೀರ ಅವತ್ತು ಸಂಜೆಗೆ ಸ್ನ್ಯಾಕ್ಸ್ ಏನಾದರೂ ಒಂದು ಮಾಡಿಕೊಡ್ಬೇಕಲ್ವ, ಅವತ್ತು ಪಡ್ಡು ಮಾಡಿ ಕೊಟ್ಬಿಡ್ತೀನಿ. ಸೊ ಆವಾಗ ಮಕ್ಕಳು ಇಷ್ಟಪಟ್ಟು ಅದನ್ನು ಖಾಲಿ ಮಾಡಿಬಿಡ್ತಾರೆ. ಈ ಥರ ನಾನು ಮೋರ್ ದೆನ್ 2 ಡೇಸ್ ಹಿಟ್ಟನ್ನ ಇಡಲ್ಲ ಫ್ರಿಜ್ಜಲ್ಲಿ. ಸೊ ನೀವು ಕೇಳಿದಂಥ ಒಂದು ಕ್ವೇರಿ ನನಗೆ ರಿಪೀಟೆಡಾಗಿ ಈ ನಡುವೆ ಬರ್ತಾ ಇರೋವಂಥ ಕ್ವೇರಿ, ಎಸ್ಪೆಷಲಿ ನನ್ನ ಒಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲೆಕ್ಷನ್ ನೀವು ನೋಡಿದ್ಮೇಲೆ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ತೀರಾ ಈ ಒಂದು ಗೋಲ್ಡ್ ಆರ್ ಸಿಲ್ವರ್ ಪರ್ಚೇಸ್ಗೆ, ಮತ್ತು ನಿಮ್ಮ ಒಂದು ಬಡ್ಜೆಟ್ ಪ್ಲ್ಯಾನಿಂಗ್ ಬಗ್ಗೆ ತಿಳಿಸಿ. ಅಂದರೆ ನಿಮ್ಮ ಒಂದು ಮಂತ್ಲಿ ಬಡ್ಜೆಟ್ ಪ್ಲ್ಯಾನ್ಸ್ ಅಂತ ಇರುತ್ತಲ್ವ, ಅದು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ. ಮತ್ತು ಇನ್ನೊಂದು ಕ್ವೇರಿ ರಿಪೀಟೆಡಾಗಿ ಬರ್ತಾ ಇರೋದಂದರೆ, ನೀವೇನು ಇನ್ವೆಸ್ಟ್ಮೆಂಟ್ ಅಂದರೆ ಬರೀ ಗೋಲ್ಡು ಸಿಲ್ವರ್ ಅಷ್ಟೇ ಮಾಡ್ತೀರಾ, ಫ್ಯೂಚರ್ಗೆ ಅಂತ ಇದೆರಡರ ಮೇಲೇ ಇನ್ವೆಸ್ಟ್ ಮಾಡ್ತೀರಾ, ಬೇರೆ ಥರ ಯಾವುದಾದ್ರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಸೊ ಇವಾಗ ನಾನು ಕೊಡೋವಂಥ ಆನ್ಸರ್ಸ್ ಬಂದು ನನ್ನ ಒಂದು ಇನ್ಕಮ್ ಆರ್ ನನ್ನ ಒಂದು ಅರ್ನಿಂಗ್ಸ್ಗೆ ಅದು ಅನ್ವಯಿಸುತ್ತೆ. ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಅಂತ ನಾನು ಹೇಳಲ್ಲ, ಯಾಕಂದರೆ ಪ್ರತಿಯೊಬ್ಬರು ಲೈಫ್ ಸ್ಟೈಲು ಬೇರೆ ಇರುತ್ತೆ, ಪ್ರತಿಯೊಬ್ಬರದ್ದು ಅರ್ನಿಂಗ್ಸು ಬೇರೆ ಇರುತ್ತೆ. ಸೊ ನನ್ನ ಒಂದು ಬಡ್ಜೆಟ್ ಪ್ಲ್ಯಾನು ನಿಮಗೆ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯಾರೇ ಆಗಲಿ ಏನೇ ಒಂದು ಬಡ್ಜೆಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಅವ್ರವ್ರ ಇನ್ಕಮ್ಗೆ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ನಾನು ಅರ್ನಿಂಗ್ ಇರೋದ್ರಿಂದ ಮೇ ಬಿ ಇನ್ನೊಬ್ಬ ಅರ್ನಿಂಗ್ ಎಂಪ್ಲಾಯಿಗೆ ಇಲ್ಲಾಂದರೆ ಒಂದು ಅರ್ನಿಂಗ್ ವರ್ಕಿಂಗ್ ವುಮೆನ್ಗೆ ಇದು ಅನ್ವಯಿಸ್ಬೋದು. ಬಟ್ ಒಬ್ಬ ಗೃಹಿಣಿಯರಿಗೆ ಅಂಥವ್ರಿಗೆ ಕಷ್ಟ ಆಗುತ್ತೆ ಈ ಥರ ಪ್ಲ್ಯಾನ್ ಮಾಡೋದು. ಸೊ ಆದಷ್ಟು ಥಿಂಕ್ ಮಾಡಿ ಹಂಗೂ ಕಾಮನ್ನಾಗಿ ಎಲ್ಲರೂ ಇನ್ವೆಸ್ಟ್ ಮಾಡೋವಂಥ ಒಂದು ಫ್ಯೂ ಐಡಿಯಾಸ್ ಸಹ ಹೇಳ್ಕೊಡ್ತೀನಿ. ಅಂದರೆ ನೀವೇನಾದರೂ ಅರ್ನಿಂಗ್ ಇಲ್ಲ ಅಂದರೆ ಯಾವ ರೀತಿ ನೀವು ಸೇವ್ ಮಾಡ್ಬೋದು ಅಂತ. ಒಂದು ವೇಳೆ ನೀವು ನಂತರ ವರ್ಕಿಂಗ್ ವುಮೆನ್ಸ್ ಆಗಿ ಮತ್ತು ಪ್ಲಸ್ ಒಂದು ಮನೆ ಸಹ ಮೇಂಟೈನ್ ಮಾಡಬೇಕಾದ್ರೆ ಅದರಲ್ಲಿ ಯಾವ ರೀತಿ ಸೇವ್ ಮಾಡ್ಬೋದು. ಸೊ ಎರಡೂ ವಿಷಯಗಳನ್ನ ಇವತ್ತಿನ ಒಂದು ವ್ಲಾಗಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನನಗೆ ಗೊತ್ತಿರೋಂಥ ಕೆಲವೊಂದು ವಿಷಯಗಳನ್ನ ಅಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಪರ್ಫೆಕ್ಟ್ ಪ್ಲ್ಯಾನ್ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಸೊ ನೀವು ಇಂಟ್ರೆಸ್ಟಿಂದ ಕೇಳ್ತಾ ಇರೋದಕ್ಕೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನಕ್ಕೆ ಇನ್ನೂ ಒಳ್ಳೆಯದಾಗಿ ಪ್ಲ್ಯಾನ್ ಮಾಡೋ ಒಂದು ಐಡಿಯಾ ಇರ್ಬೋದು, ಅಂಥದ್ದಿದ್ರೆ ಶೇರ್ ಮಾಡಿ. ನಿಮ್ಮ ಒಂದು ಏನು ಫೀಡ್ಬ್ಯಾಕ್ ಕೊಡ್ತೀರಲ್ವ, ನಾನು ಅದನ್ನು ತಗೊಂಡು ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಯೂಶ್ವಲಿ ಯಾವುದೇ ಒಂದು ಬಡ್ಜೆಟ್ ಪ್ಲ್ಯಾನ್ ಅವ್ರ ಮಂತ್ಲಿ ಪ್ಲ್ಯಾನ್ ಮಾಡಬೇಕಾದ್ರೆ ಸೊ ಫಸ್ಟು ನನ್ನ ಒಂದು ಇನ್ಕಮ್ ಎಷ್ಟು ಅಂದರೆ ಅರ್ನಿಂಗ್ಸ್ ಎಷ್ಟು ಅದನ್ನು ಫಸ್ಟು ಮೈಂಡಲ್ಲಿ ಥಿಂಕ್ ಮಾಡಿ ನಾನು ಒಂದು ಪ್ಲ್ಯಾನ್ನ ಮಾಡ್ತೀನಿ. ಅಂದರೆ ತುಂಬ ದುರಾಸೆ ಪಟ್ಟು ಒಂದೇ ಸಲ ಕಮಿಟ್ಮೆಂಟ್ಸ್ ತೆಗೆದು ಒಂದೇ ಸಲ ಶ್ರೀಮಂತರು ಆಗೋಕ್ಕೂ ಆಗಲ್ಲ.
ಎವ್ರಿ ಟೈಮ್ ನಾವೇನೇ ಒಂದು ಗೋಲ್ ಇಟ್ಕೊಂಡಾಗ ಇಂಥದ್ದು ನಾವು ಪರ್ಚೇಸ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಹಿಂದೆ ನಮ್ಮದೊಂದು ಪರಿಶ್ರಮ ಇರಬೇಕು ಮತ್ತು ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಇರಬೇಕು. ನಾವೇನೋ ಇನ್ನೊಬ್ಬರಿಗೆ ತೋರ್ಪಡಿಗೆಗೋಸ್ಕರನೂ ಇಲ್ಲ ನಾವು ಫುಲ್ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಂಡ್ ಆಫ್ ದ ಡೇ ಅದರಿಂದ ಬರುವಂಥ ಒಂದು ಏನಂತಾರೆ ಪ್ರಾಬ್ಲಮ್ಸ್ಗೆ ನಾವು ಫೇಸ್ ಮಾಡಬೇಕು, ಥರ್ಡ್ ಪರ್ಸನ್ ಫೇಸ್ ಮಾಡಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೇ ಒಬ್ಬ ಗೃಹಿಣಿ ಆಗಲಿ, ಯಾರೇ ಒಬ್ಬ ರೀಸೆಂಟ್ಲಿ ಮದುವೆ ಆಗಿರೋ ಒಂದು ಹೆಣ್ಮಗು ಆಗಲಿ, ಸಡನ್ನಾಗಿ ಎಲ್ಲರ ಮುಂದೆನೂ ನಾವು ತುಂಬ ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಟ್ರೈ ಮಾಡಬೇಡಿ. ಸೊ ನಿಮಗೆ ನೀವು ತೋರಿಸ್ಕೊಳ್ಳೋಕೆ ಟ್ರೈ ಮಾಡಿ. ಅಂದರೆ ನಾನು ನಿನ್ನೆ ಯಾವ ರೀತಿ ಇದ್ದೆ, ಇವತ್ತು ಯಾವ ರೀತಿ ಇದ್ದೀನಿ, ಇಂಪ್ರೂವ್ಮೆಂಟ್ಸ್ ಇದೆಯಾ, ಸೊ ಅದಕ್ಕೆ ಏನೇನು ನಾನು ಫೋಕಸ್ ಮಾಡಬೇಕು. ಫಸ್ಟ್ ಥಿಂಗ್ ಏನಂದರೆ ಲೈಫ್ ಸ್ಟೈಲ್ ಆದಷ್ಟು ಸಿಂಪಲಾಗಿ ಇಟ್ಕೊಳ್ಳಿ. ಇದು ಎಲ್ಲರಿಗೂ ನಾನು ಕೊಡುವಂಥ ಒಂದು ಸಿಂಪಲ್ ಟಿಪ್ಪು. ಸೊ ಈ ಸಿಂಪಲ್ ಲೈಫ್ ಸ್ಟೈಲ್ ಅಂದರೆ ಏನು ಅಂತ ಮಾತಾಡೋದಾದರೆ, ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡೋದಂದರೆ ಡಿಸಿಪ್ಲಿನ್ಡಾಗಿ ಲೈಫ್ ಲೀಡ್ ಮಾಡೋದು. ಅಂದರೆ ನನಗೆ ಒಂದು ಇನ್ಕಮ್ ಒಂದು 20,000 ಬರ್ತಾ ಇದ್ದಾರೆ ಅಂದರೆ 20,000 ಖಾಲಿ ಮಾಡೋಂಗಿರಬಾರ್ದು ಲೈಫ್ ಸ್ಟೈಲು. ಸೊ 20,000ಅಲ್ಲಿ ಒಂದು 4,000 ಫ್ಯೂಚರ್ಗೋಸ್ಕರ ಸೇವ್ ಮಾಡಿ, ಇನ್ನು ರಿಮೈನಿಂಗ್ 60,000 ಅಷ್ಟೇ ನಿಮ್ಮ ಎಲ್ಲ ಒಂದು ಪರ್ಸ್ನಲ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಅದರಲ್ಲೇ ಫಿನಿಷ್ ಆಗಬೇಕು. ಆ 4,000 ಪ್ರತಿ ತಿಂಗಳು ನೀವು ಎತ್ತಿಡಬೇಕು. ಅದನ್ನು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಒಂದು ಕಂಪ್ಯಾರಿಷನ್ ಯಾರ ಜೊತೆ ಇರಬೇಕು ಅನ್ನೋದ್ರ ಸಹ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ತುಂಬ ಜನ ನಿಮಗೆ ಗೈಡ್ ಮಾಡಿರ್ಬೋದು. ಸೊ ಯಾವುದೇ ಒಂದು ಕಾರಣಕ್ಕೂ ನಿನ್ನ ಒಂದು ಲೈಫ್ ಸ್ಟೈಲ್ನ ಇನ್ನೊಬ್ಬರ ಲೈಫ್ ಸ್ಟೈಲ್ ಜೊತೆ ಕಂಪೇರ್ ಮಾಡ್ಕೋಬೇಡ ಅಂತ. ಬಟ್ ನನಗೆ ಅದು ಕರೆಕ್ಟ್ ಅಂತ ಇವತ್ತು ಅನಿಸಿಲ್ಲ. ಸೊ ಏಕೆಂದರೆ ಕಂಪ್ಯಾರಿಷನ್ ಅನ್ನೋದು ಯಾವಾಗಿರುತ್ತೋ ಆವಾಗ ನಾವು ಏಳಿಗೆ ಆಗೋಕ್ಕೆ ಅದೊಂದು ಮೂಲ ಆಗುತ್ತೆ. ಸೊ ಆದರೆ ಯಾರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ಅನ್ನೋದನ್ನು ನಾವು ಮೈಂಡ್ ಸೆಟ್ಟಲ್ಲಿ ಕರೆಕ್ಟಾಗಿ ಥಿಂಕ್ ಮಾಡಿ ಕಂಪೇರ್ ಮಾಡ್ಕೋಬೇಕು. ಇವಾಗ ನನ್ನ ಒಂದು ಅರ್ನಿಂಗ್ 10,000 ಇರುತ್ತೆ, ನಾನು ಒಂದು 1,00,000 ಪರ್ಸನ್ ಜೊತೆ ಕಂಪೇರ್ ಮಾಡ್ಕೋಬಾರ್ದು ಅವರ ಅರ್ನಿಂಗ್ಸು. ಸೊ ಆದಷ್ಟು ಇವಾಗ ನಂದು ಒಂದು 10,000 ಇರುತ್ತೆ, ಇನ್ನೊಂದು 20,000 ಡಬಲ್ ಇರೋರ ಹತ್ರ ನಾನು ಕಂಪೇರ್ ಮಾಡ್ಕೋಬೇಕು. ಸೊ ಕಂಪೇರ್ ಮಾಡಿದಾಗ ಸಹ ಡಿಮೋಟಿವೇಟ್ ಆಗಬಾರ್ದು. ಸೊ ಆ ಒಂದು 20% ಅರ್ನ್ ಮಾಡ್ತಾ ಇದ್ದೀನಲ್ಲ, ಆ ಒಂದು ಲೈಫ್ ಸ್ಟೈಲ್ಗೆ ರೀಚ್ ಆಗಬೇಕಂದ್ರೆ ನಾನು ಏನೇನು ಶ್ರಮ ಪಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಬೇಕು ಹೊರತು ಸಡನ್ನಾಗಿ ಅವ್ರಿಗೆ ಈಕ್ವಲ್ ನಾನು ಲೈಫ್ ಸ್ಟೈಲ್ ಲೀಡ್ ಮಾಡ್ತೀನಿ, ಅವ್ರಿಗೆ ಈಕ್ವಲಾಗಿ ನಾನು ಬದುಕ್ಬಿಡ್ತೀನಿ ಅಂತ ಒಂದು ರೇಸಲ್ಲಿ ಹೋಗೋಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ಸ್ನ ಪಡ್ತೀರ. ಸೊ ಯಾವತ್ತೂ ಅಷ್ಟೇ ನಮ್ಮ ಒಂದು ಕಂಪ್ಯಾರಿಷನು ನಮಗೆ ಈಕ್ವಲ್ ಇರೋರ ಜೊತೆ ಇರಬೇಕು, ಇಲ್ಲ ನಮಗಿಂತ ಒಂದು ಮೆಟ್ಲು ಜಾಸ್ತಿ ದೊಡ್ಡವ್ರ ಹತ್ರ ಇರಬೇಕು. ಬಟ್ ಯಾವಾಗ ಕಡಿಮೆ ಇರೋರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ತಿರಲ್ಲ, ಆವಾಗ ಸಮಾಧಾನ ಆಗೋಗುತ್ತೆ, ಅಯ್ಯೋ ನನ್ನ ಲೈಫ್ ಅವ್ರಿಗಿಂತ ಚೆನ್ನಾಗಿದೆ ಅಲ್ಲ ಅಂತ. ಬಟ್ ಏಳಿಗೆ ಆಗಲ್ಲ, ಅಲ್ಲಿಗೆ ನಿಂತೋಗುತ್ತೆ ನಮ್ಮ ಒಂದು ಏಳಿಗೆ ಅನ್ನೋದು. ಸೊ ಇದು ಎಷ್ಟೊಂದು ಜನ ಒಪ್ತಿರೋ ಒಪ್ಪಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ನನಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿರೋರ ಜೊತೆ ನನ್ನ ಲೈಫ್ನ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳೋದು ನನಗಿಷ್ಟ ಇಲ್ಲ. ಸೊ ಯಾವತ್ತೂ ಒಂದು ಲೈಫ್ ಸ್ಟೈಲ್ ಅನ್ನೋದು ಪ್ರೋಗ್ರೆಷನ್ ಇರಬೇಕು ಅಂತ ನನ್ನ ಒಂದು ಥಿಯರಿ. ಅಂದರೆ ಇವತ್ತು ನಾನು ಈ ಲೆವೆಲ್ ಇದ್ದೀನಿ ಅಂದರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನೆಕ್ಸ್ಟ್ ಮೆಟ್ಲು ಎತ್ತಿರಬೇಕು ಅಂತ. ಸೊ ಅದನ್ನು ನಾನು ಯಾವತ್ತೂ ಡಿಮೋಟಿವೇಟ್ ಸಹ ಆಗಲ್ಲ. ಇನ್ನೊಬ್ಬರು ಚೆನ್ನಾಗಿರೋರನ್ನ ನೋಡಿ ಇನ್ನೂ ನನಗೆ ಮೋಟಿವೇಟ್ ಆಗುತ್ತೆ. ಇವಾಗ ಯಾರೋ ಒಬ್ರು ಏನೋ ಒಂದರಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಲೆವೆಲ್ಗೆ ಹೋಗಿರ್ತಾರೆ, ಅದು ಮೋಟಿವೇಶನ್ ಥರ ತೊಗೊಳ್ತೀನಿ. ಓ ಅವ್ರಿಗೇನು ಕಡಿಮೆ, ಅವ್ರು ಮಾಡ್ತಾರೆ ತೋರ್ಪಡಿಕೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಸೊ ಅವ್ರನ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರನ್ನ ರೀಚ್ ಆಗಬೇಕಂದ್ರೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಸೊ ಯಾವತ್ತೂ ಪಾಸಿಟಿವಿಟಿ ಇರಬೇಕು ಲೈಫಲ್ಲಿ. ಸೊ ಪಾಸಿಟಿವಿಟಿಯಲ್ಲಿ ಯಾವಾಗ ಥಿಂಕ್ ಮಾಡ್ತೀವೋ ಅವಾಗ ಯಾವತ್ತೂ ಪ್ರೋಗ್ರೆಷನ್ ಆಗುತ್ತೆ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಯಾವತ್ತೂ ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನು ಬಿಡಬೇಕು. ಅದು ಎಷ್ಟೇ ಕಷ್ಟ ಇರ್ಬೋದು, ಒಂದಿನದಲ್ಲಿ ಆಗಲ್ವಾ 10 ಇಯರ್ಸಲ್ಲಿ ಆಗ್ಬೋದು, 10 ಇಯರ್ಸ್ ಆಗಲ್ವಾ 20 ಇಯರ್ಸಲ್ಲಿ ಆಗ್ಬೋದು, ಈ ಥರ ಮೈಂಡ್ ಸೆಟ್ ಇರಬೇಕು. ಸೊ 1 ಇಯರಲ್ಲಿ ಆಗಿಲ್ಲ ಅನ್ನೋಷ್ಟರಲ್ಲಿ ಬಿಟ್ಬಿಡೋದು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು, ಅದನ್ನು ಫಸ್ಟು ಮೈಂಡ್ ಸೆಟ್ಟಿಂದ ಬರೀ. ಫಸ್ಟ್ ನಿಮ್ಮ ಮೈಂಡ್ನ ಪ್ರಿಪೇರ್ ಆಗಿ, ಯಾವುದೇ ಒಂದು ಪ್ರೋಗ್ರೆಷನ್ಗೆ ಫಸ್ಟು ನಿಮ್ಮ ಮೈಂಡು ಪ್ರಿಪೇರ್ ಆಗಬೇಕು. ನಿಮ್ಮ ಒಂದು ನೆಕ್ಸ್ಟ್ ಲೈಫ್ ಸ್ಟೈಲ್ ಪ್ರಿಪೇರ್ ಆಗಿರಂತೆ, ಬಟ್ ನಿಮ್ಮ ಒಂದು ಫಸ್ಟ್ ಮೈಂಡ್ ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಅವಾಗ ಎಲ್ಲನೂ ನೀವು ಅಚೀವ್ ಮಾಡ್ತೀರಾ. ಸೊ ಏನು ಬಂದು ಇಲ್ಲೆಲ್ಲ ಇಷ್ಟೂ ಕೊಯ್ತಾ ಇದ್ದಾರೆ ಅಂತ ನೀವು ಅಂದ್ಕೋಬೋದು. ಬಟ್ ಇದೆಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ಏಜಲ್ಲಿ ಅದು ಮೆಚುರಿಟಿ ಇಲ್ದಿರ ಒಂದೇ ಸಲ ಏನೋ ಒಂದು ದೊಡ್ಡ ಕಮಿಟ್ಮೆಂಟ್ ತೊಗೊಂಡ್ಬಿಡೋದು, ಇಂಥದ್ರಲ್ಲೆಲ್ಲ ಸಿಕ್ಕಾಕ್ಕೊಂಡಿದ್ದೀನಿ, ಅದರಿಂದ ಅನುಭವಿಸಿದ್ದೀನಿ, ಬಟ್ ಪಾಠ ಕಲ್ತಿದ್ದೀನಿ. ಸೊ ಆ ಒಂದು ಪ್ರಾಬ್ಲಮ್ಮು ನಿಮಗೆ ಬರಬಾರ್ದು. ಒಂದು ವೇಳೆ ನೀವು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಆಗಿದ್ದು ನೀವು ಒಂದು ಒಳ್ಳೆ ಮನೆಗೆ ಇವಾಗ ಸೇರಿದರೆ ಹೆಂಗೆ ನಿಮ್ಮ ಒಂದು ಲೈಫ್ ಸ್ಟೈಲು ನಿಮ್ಮ ಒಂದು ಫ್ಯೂಚರ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಿಂಪಲ್ ಲೈಫ್ ಸ್ಟೈಲಿಂದ ಯಾವತ್ತೂ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ, ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸ್ಗೆ. ಮತ್ತು ಗೃಹಿಣಿಯರು ಯಾವ ರೀತಿ ಒಂದು ಸೇವಿಂಗ್ಸ್ನ ಮಾಡ್ಬೋದು.
ಇದು ಒಂದು ಕಾಮನ್ ಸೇವಿಂಗ್ ಟಿಪ್ಪು. ಓಕೆ, ಇದು ಗೃಹಿಣಿಯರಿಗೂ ಅನ್ವಯಿಸುತ್ತೆ, ವರ್ಕಿಂಗ್ ವುಮೆನ್ಸ್ಗೂ ಅನ್ವಯಿಸುತ್ತೆ. ಯಾಕಂದರೆ ಕಿಚನ್ ಅನ್ನೋದು ಹೆಂಗಸರ ಪಾಲಲ್ವಾ. ಸೊ ಈ ಕಿಚನ್ನಿಂದನೇ ತುಂಬ ಸೇವ್ ಮಾಡ್ಕೋಬೋದು. ಸೊ ಗ್ರಾಸರೀಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಒಂದೊಂದು ಸಲ ನಾವೇನು ಮಾಡ್ತೀವಿ, ಅಯ್ಯೋ ಇವ್ರು ತಂದು ಕೊಡ್ತಾರೋ ಇರೋಲ್ಲ, ಒಂದೇ ಸಲ ಜಾಸ್ತಿ ಫಿಲ್ ಮಾಡಿಟ್ಬಿಡೋಣ, ಯಾವತ್ತಿಗೂ ಕೊರತೆ ಇರಬಾರ್ದು ಅಂತ ಒಂದು ಪ್ಲ್ಯಾನ್ ಇಟ್ಟಿರ್ತೀವಿ. ಆ ಥರ ಮಾಡಿಬಿಡಿ. ಫಸ್ಟು ಒಂದು ಲಿಸ್ಟ್ ಬರ್ಕೊಳ್ಳಿ, ಇದು ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವಾ. ಸೊ ಈ ಒಂದು ಲಿಸ್ಟಿಂದನೇ ಎಷ್ಟೋ ಸೇವ್ ಆಗುತ್ತೆ. ಸೊ ಯಾಕಂದರೆ ನಾವು ಒಂದು ಗ್ರಾಸರಿ ಶಾಪ್ಗೆ ಹೋದಾಗ ನೀವು ಲಿಸ್ಟ್ ಇಲ್ದಿರ ಹೋದರೆ ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ತುಂಬಿಸ್ಕೊಂಬಂದ್ಬಿಡ್ತೀರ. ಸೊ ಆ ಒಂದು ಸಿಂಪಲ್ ಟಿಪ್ಪಿಂದ ಎಷ್ಟೋ ನೀವು ಸೇವ್ ಮಾಡ್ತೀರಾ ಮಂತ್ಲಿಯಿಂದ. ಇದು ಒಂದು ಟಿಪ್ಪು. ಮತ್ತು ಯಾವುದೇ ಕಾರಣಕ್ಕೂ ಫುಡ್ಡಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಯಾಕಂದರೆ ಹೆಲ್ತ್ ಬರೋದು ಕಿಚನಿಂದ. ಸೊ ಪೌಷ್ಟಿಕಾಂಶಗಳು ತುಂಬಿರೋ ಅಂಥದ್ದನ್ನು ಎಷ್ಟೇ ದುಡ್ಡಾದ್ರೂ ತಂದು ಇಡಿ. ಬಟ್ ಈ ಅನ್ನೆಸೆಸರಿ ಮ್ಯಾಗಿ ಪ್ಯಾಕೆಟ್ಸು ಅದು ಇದು ಏನೇನೋ ಅನ್ಹೆಲ್ತಿ ಥಿಂಗ್ಸ್ ಇರುತ್ತಲ್ಲ, ಅದು ಕೊಡಬೇಡಿ ಅಂತೇಳಲ್ಲ, ರೇರಾಗಿ ಕೊಡಿ. ಅಂದರೆ ಅದು ಕಿಚನಲ್ಲಿ ಇರಬಾರ್ದು ಜಾಸ್ತಿ, ಅದು ಕಾಣಿಸ್ತಾ ಇರಬಾರ್ದು. ಅಯ್ಯೋ ಇನ್ನು ಖಾಲಿ ಮಾಡಬೇಕು ಅಂತಲೇ ಜಾಸ್ತಿ ಯೂಸ್ ಮಾಡಿಬಿಡ್ತೀವಿ. ಸೊ ಆ ಒಂದು ರೀಸನ್ನಿಂದ ಅದನ್ನು ಅವಾಯ್ಡ್ ಮಾಡಿ. ಸೊ ಆಲ್ರೆಡಿ ನನ್ನ ಒಂದು ಪ್ರೀವಿಯಸ್ ವ್ಲಾಗ್ಸಲ್ಲಿ 50-20-30 ರೂಲ್ ನನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ವೇಳೆ ನೀವೇನಾದರೂ ನ್ಯೂ ಸಬ್ಸ್ಕ್ರೈಬರ್ಸ್ ಆರ್ ವ್ಯೂವರ್ಸ್ ಆದರೆ ಅವ್ರಿಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಫೇಮಸ್ ರೂಲ್ ಇದು, ನಾನು ಅಳವಡಿಸ್ಕೊಂಡಿದ್ದೀನಿ. ಒಂದು ಸಲ ನಾನು ಪ್ರಾಬ್ಲಮಲ್ಲಿ ಫೇಸ್ ಮಾಡಿದ್ಮೇಲೆ ನಾನು ಬ್ರೌಸ್ ಮಾಡಿ ಅಳವಡಿಸ್ಕೊಂಡಂಥ ಒಂದು ರೂಲು ತುಂಬ ಎಫೆಕ್ಟ್ ಆಗಿದೆ ನನ್ನ ಲೈಫಲ್ಲಿ. ಸೊ ಈ ಒಂದು ರೂಲ್ ಫಾಲೋ ಮಾಡೋದ್ರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ. 50-30-20 ರೂಲ್ ಅನ್ನೋದು ತುಂಬಾ ಸಿಂಪಲ್ ರೂಲು. 50% ಆಫ್ ಯುವರ್ ಸ್ಯಾಲ್ರಿ ಏನು ನೀವು ಅರ್ನ್ ಮಾಡ್ತೀರಾ, ಇಲ್ಲ ಇನ್ಕಮ್, ಸ್ಯಾಲ್ರಿ ಅನ್ನೋದಕ್ಕಿಂತ ಒಂದು ಇನ್ಕಮ್ ನಿಮ್ಮದು ಏನು ಮಾಡ್ತೀರಾ ಅಂದರೆ ಅದನ್ನು ಕಂಪ್ಲೀಟ್ ನಿಮ್ಮದು ಎಲ್ಲ ಬೇಸಿಕ್ ನೀಡ್ಸ್ನ ನೀವು ಅದ್ರಲ್ಲಿ ಫುಲ್ಫಿಲ್ ಮಾಡ್ಕೋಬೇಕು. ಅಂದರೆ 50% ಯಾವತ್ತು ಎಷ್ಟಿರುತ್ತಲ್ವ ಅಷ್ಟೇ ನಿಮ್ಮ ಒಂದು ಇನ್ಕಮ್ ತಕ್ಕಂಗೆ ನಿಮ್ಮ ಒಂದು ಕಮಿಟ್ಮೆಂಟ್ಸ್ ಇರ್ಬೋದು. EMIs ಆಗಲಿ, ರೆಂಟ್ ಆಗಲಿ, ಮಕ್ಕಳ ಫೀಸ್ ಆಗಲಿ, ಇದೆಲ್ಲ 50%ಅಲ್ಲಿ ಮುಗ್ದೋಗ್ಬೇಕು. ನಿಮ್ಮ ಅರ್ನಿಂಗ್ಸ್ 50%. ಎಕ್ಸಾಂಪಲ್ 10,000 ನೀವು ದುಡಿತಾ ಇದ್ದರೆ 5,000ದಲ್ಲಿ ನಿಮ್ಮದೆಲ್ಲ ಮುಗ್ದೋಗ್ಬೇಕು. ಸೊ ಮುಗಿಯಲ್ಲ ಅಂದರೆ ನಿಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ನಿಮ್ಮ ಒಂದು ಲೈಫ್ ಸ್ಟೈಲ್ನ ಕಡಿಮೆ ಮಾಡ್ಕೋಬೇಕು. ಇದೆರಡೇ ಚಾಯ್ಸ್ ಇರೋದು. ಇನ್ನು ರಿಮೈನಿಂಗ್ 50%ಅಲ್ಲಿ 30% ನಿಮ್ಮ ಒಂದು ಲಕ್ಸುರಿಗೆ. ಕೆಲವೊಬ್ರು ಹೇಳ್ತೀರಾ, ನನಗೆ ಈ 50%ಅಲ್ಲಿ ನಮ್ಮ ಒಂದು ಎಲ್ಲ ಕಮಿಟ್ಮೆಂಟು ಫುಲ್ಫಿಲ್ ಆಗಲ್ಲ, ಸೊ ನನಗೆ ಮಿನಿಮಮ್ ಒಂದು 80% ಬೇಕು ಅಂತ ಹೇಳ್ತೀರಾ. ಆವಾಗ ನಿಮ್ಮ ಲಕ್ಸುರಿ ಅಂತ ಏನಂತ ಪಾರ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಬೇಕು. ಸೊ ಲಕ್ಸುರಿ ಅಂದರೆ ಒಂದು ಮೂವಿಗೆ ಹೋಗೋದು, ಅದೆಲ್ಲ ಅವಶ್ಯಕತೆ ಇಲ್ದಿರೇ ಇರೋವಂಥ ಒಂದು ಖರ್ಚುಗಳು. ಅಂದರೆ ನೀವು ಬೇಸಿಕ್ ಲೈಫ್ ಲೀಡ್ ಮಾಡಬೇಕಂದ್ರೆ ಒಂದು ಮೂವಿಗೆ ಹೋಗಲಿಲ್ಲ ಅಂದ್ರೂ ನೀವು ಲೀಡ್ ಮಾಡ್ಬೋದು, ಒಂದು ಹೋಟ್ಲಿಗೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನಲಿಲ್ಲ ಅಂದ್ರೂ ಲೀಡ್ ಮಾಡ್ಬೋದು. ಸೊ ಇದೆಲ್ಲ ಲಕ್ಸುರಿ ಪಾರ್ಟಿಗೆ ಬರುತ್ತೆ. ಸೊ ಅಂಥದನ್ನು ನೀವು ಅವಾಯ್ಡ್ ಮಾಡಿ ನಿಮ್ಮ ಒಂದು ಇನ್ಕಮ್ ಕಡಿಮೆ ಇದ್ದಾಗ ಅದನ್ನು ಸಹ ನೀವು ಬೇಸಿಕ್ ನೀಡ್ಸ್ಗೆ ಹಾಕ್ಕೋಬೋದು. ಬಟ್ ಈ ರಿಮೈನಿಂಗ್ 20% ಅಂತ ಏನಿರುತ್ತಲ್ವ ಅದನ್ನು ಯಾವತ್ತಿಗೂ ನೀವು ಖಾಲಿ ಮಾಡಬಾರ್ದು. ಅದು ಯಾವತ್ತಿಗೂ ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕು. ಇದು ಈ ಒಂದು 50-30-20 ರೂಲು. ಸೊ ಈ 20% ನಿಮ್ಮ ಕೈಯಲ್ಲಿ ಯಾವಾಗ ಸೇವ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಒಳ್ಳೆ ಕರೆಕ್ಟ್ ಬಡ್ಜೆಟ್ ಪ್ಲ್ಯಾನ್ ಮಾಡ್ತಾಯಿಲ್ಲ ಅಂತ. ಸೊ ಈ ಪ್ಲ್ಯಾನ್ ಬಗ್ಗೆ ಮಾತಾಡಿಕೊಂಡು ನಾನು ಒಂದೆರಡು ಪಾಯಿಂಟ್ಸ್ ಬಿಟ್ಟೆ. ಆ್ಯಕ್ಚುಲಿ ಇಡ್ಲಿ ಮೇಕರ್ ಯಾವ ರೀತಿ ಇಡ್ಲಿ ಮಾಡುತ್ತೆ ಅಂತ ಆಲ್ರೆಡಿ ನೀವು ವಿಡಿಯೋಲ್ಲಿ ನೋಡಿರ್ಬೋದು, ತುಂಬ ಚೆನ್ನಾಗೇ ಮಾಡಿತ್ತು. ಇದು ಏನಕ್ಕೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಂದು ಇಲ್ಲಿ ಪ್ರೋಗ್ರೆಷನ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಒಂದು 1/2 ಮಾರ್ಕ್ ಕಡಿಮೆ, ಇಲ್ಲ 2 ಮಾರ್ಕ್ಸ್ ಕಡಿಮೆ, ಈ ಥರ ಎಲ್ಲ ತೆಗಿತಾ ಇದ್ದ. ಬಟ್ ಸಡನ್ನಾಗಿ ಇವಾಗ ಸ್ವಲ್ಪ ನಾನು ಕಾನ್ಸಂಟ್ರೇಷನ್ ಕೊಟ್ಟ ಮೇಲೆ ಈ ಥರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಮಾರ್ಕ್ಸಲ್ಲಿ, ಈ ಪ್ರೀವಿಯಸ್ ಇವಾಗ ಕಂಪೇರ್ ಮಾಡಿದ್ರೆ. ಸೊ ಈ ಥರ ಇಂಪ್ರೂವ್ಮೆಂಟ್ ಆದಾಗ ಅವಾಗವಾಗ ಅವ್ರಿಗೊಂದು ಮೋಟಿವೇಟ್ ಮಾಡೋದಕ್ಕೆ ಏನಾದರೂ ಒಂದು ಸ್ಮಾಲ್ ಗಿಫ್ಟ್ಸ್ ಥರ ಕೊಡ್ಬೋದು. ಇದು ಬ್ರೈಬ್ ಥರನೂ ಆಗೋಗುತ್ತೆ, ಜಾಸ್ತಿನೂ ಕೊಡೋಕ್ಕೆ ಹೋಗ್ಬೇಡಿ. ಬಟ್ ಆ ಥರ ಅವರು ಫುಲ್ ಈ ಪ್ರೋಗ್ರೆಷನ್ಸ್ ತೋರಿಸಿದಾಗ ನಾವು ಮೋಟಿವೇಟ್ ಮಾಡೋದಕ್ಕೆ ಈ ಥರ ಅವ್ರಿಗೆ ಇಷ್ಟ ಆಗಿರೋವಂಥದ್ದು ಈ ಒಂದು ಜಾಮಿಟ್ರಿ ಬಾಕ್ಸು ನಮಗೆ ಸಿಲ್ಲಿ ಅನಿಸ್ಬೋದು. ಬಟ್ ಅವ್ರಿಗೆ ನೀವು 1 kg ಗೋಲ್ಡ್ ಕೊಟ್ರೂ ಈ ಖುಷಿ ಕೊಡೋಕ್ಕಾಗಲ್ಲ, ಅವ್ರಿಗೆ ಅಷ್ಟು ಖುಷಿ ಪಡ್ತಾರೆ. ಸೊ ಇದ್ರ ಪ್ರೈಸ್ ಕಡಿಮೆನೇ ಇರ್ಬೋದು, ಬಟ್ ಅವ್ರಿಗೆ ಒಂಥರ ಪ್ರೈಸ್ಲೆಸ್ ಗಿಫ್ಟ್ ಅಂತ ಆಗುತ್ತೆ. ಸೊ ಈ ಒಂದು ಜಾಮಿಟ್ರಿ ಬಾಕ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೇನಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ನಿಮ್ಮ ಮಕ್ಕಳಿಗೆ ಗಿಫ್ಟ್ ಥರ ಕೊಡ್ಬೋದು. ಬಟ್ ಅದನ್ನು ಏನೇನೋ ಒಂದು ಸ್ಮಾಲ್ ಅಚೀವ್ಮೆಂಟ್ಸು, ಅವ್ರ ಪ್ರಕಾರ ಮಾರ್ಕ್ಸೇ ಅಲ್ವಾ ಅಚೀವ್ಮೆಂಟ್ಸು, ಆ ಥರ ಎಲ್ಲ ರೀಚ್ ಆದಾಗ ಒಂದು ಕೊಡ್ಸೋಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ಇದರಲ್ಲಿ ಸೀಸರ್ ಸಹ ಅವೈಲಬಲ್ ಇತ್ತು. ನಂಗೆ ಟೆನ್ಷನ್ ಆಯಿತು, ಏನಪ್ಪ ಸೀಸರ್ ಅಂದರೆ ಫುಲ್ಲು ಏನಾನ ಕೈ ಎಲ್ಲ ಕಟ್ ಮಾಡ್ಕೊಂಬಿಡ್ತಾರ, ಸೊ ಇದು ಸೇಫಾ ಅನ್ನೋ ಥರ. ಬಟ್ ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ,
ಸೊ ಅದು ಶಾರ್ಪ್ ಅಷ್ಟೊಂದು ಇರೋಲ್ಲ. ಸೊ ಜಸ್ಟ್ ಪೇಪರ್ನಷ್ಟೇ ಕಟ್ ಮಾಡೋಷ್ಟಿರುತ್ತೆ. ಸೊ ಸೇಫೇ ಇದೆ. ಸೊ ಈ ಥರ ಎರೇಸರ್ಗೆ ಮತ್ತು ಪೆನ್ಸಿಲ್ಸ್ಗೆ ಈ ಥರ ಎಲ್ಲ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇದೆ. ಮತ್ತು ಎಲ್ಲದಕ್ಕೂ ಒಂದೊಂದು ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಓಪನ್ ಆಗುವಂಥದ್ದು. ಸೊ ಈ ಥರ ಖುಷಿ ಪಡ್ತಾರೆ. ಒಂದು ನೈಸ್ ಆಪ್ಷನ್ ಮಕ್ಕಳಿಗೆ ಬರ್ಡೇಸ್ಗೆ ಇಲ್ಲ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಇದು ತುಂಬಾ ಒಂದು ರೆಕಮೆಂಡ್ ಮಾಡೋವಂಥ ಒಂದು ಪ್ರಾಡಕ್ಟು. ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ, ನನಗೆ ಇಷ್ಟ ಆಯ್ತು ಈ ಪ್ರಾಡಕ್ಟು. ಅದಕ್ಕೆ ನಿಮ್ಮೆಲ್ಲ ಯಾರಿಗಾದ್ರೂ ಮಕ್ಕಳಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಈ ಒಂದು ಏನು ಟಿಪ್ಸ್ ಇವಾಗ ಹೇಳಿದ್ನಲ್ವ, ಇದೆಲ್ಲ ಜಸ್ಟು ನಿಮ್ಮ ಮೈಂಡ್ ಸೆಟ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟು ಯಾವುದಾದ್ರೂ ವ್ಲಾಗಲ್ಲಿ ಆ್ಯಕ್ಚುಯಲ್ ನಾನೇನು ಬಡ್ಜೆಟ್ ಪ್ಲ್ಯಾನ್ ಮಾಡ್ತೀನಿ, ಏನೇಂದ್ರಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಯಾಕಂದರೆ ಇದು ವ್ಲಾಗ್ ತುಂಬ ದೊಡ್ಡದಾಗ್ಬಿಟ್ರೇನು ಬೋರಿಂಗ್ ಆಗಿರುತ್ತೆ ಕೇಳೋಕ್ಕೆ. ಸೊ ಈ ಒಂದು ವ್ಲಾಗಲ್ಲಿ ಮೈಂಡ್ ಸೆಟ್ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಯಾವುದೇ ಒಂದು ಅಚೀವ್ಮೆಂಟಿಗೆ ಅನ್ನೋದನ್ನಷ್ಟೇ ಕವರ್ ಮಾಡಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಮಸಾಲ ಟೀ ಅಂದಾಗ ನೀವು ಕೇಳಿದ್ರಿ ರೆಸಿಪಿ ಶೇರ್ ಮಾಡಿ ಅಂತ. ಸೊ ಇವತ್ತು ಅದರ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 1-2 ಏಲಕ್ಕಿ, 1 ಇಂಚು ಚಕ್ಕೆ, 1-2 ಲವಂಗ, 2 ಮೆಣಸು. ಸೊ ಇಷ್ಟು ತಗೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಕುಟ್ಕೋಬೇಕು. ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಿ ನೀವು ಪೌಡ್ರ್ ಸಹ ಮಾಡ್ಕೋಬೋದು. ನಾನು ಜಸ್ಟ್ ಹಿಂಗೆ ಜಜ್ಜಿ ಹಾಕಿದ್ದೀನಿ ವಾಟ್ರಲ್ಲಿ. ಸೊ ಇದೊಂದು ಚೂರು ಫ್ಲೇವರ್ ಬಿಟ್ಟ ಮೇಲೆ ಇದಕ್ಕೆ 1 ಸ್ಪೂನ್ ಟೀ ಪೌಡರು, ಬೆಲ್ಲ 1-2 ಟೀ ಸ್ಪೂನ್ ಹಾಕಿ, ಹಾಲು ಹಾಕಿ ಮಾಮೂಲಿ ಟೀ ಥರ ಮಾಡೋದು. ಅಂದರೆ ನೀವು ಡೈರೆಕ್ಟಾಗಿ ನೀರು ಕುದಿಯುವಾಗ ಟೀ ಪೌಡ್ರ್ ಹಾಕ್ತಿರಲ್ಲ, ಅದಕ್ಕೆ ಮುಂಚೆ ಈ ಒಂದು ಮಸಾಲೆ ಹಾಕಬೇಕು. ಸಖತ್ತು ರಿಫ್ರೆಶಿಂಗ್ ಆಗಿರುತ್ತೆ. ಒಂದು ಸಲ ಟೀನ ಈ ಥರ ಮಾಡಿ ಟ್ರೈ ಮಾಡಿ, ಯಾವ ರೀತಿ ಇತ್ತು ಅಂತ ನನಗೆ ಹೇಳಿ. ಸೊ ಈ ಒಂದು ವ್ಲಾಗು ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಕೊನೆ ತನಕ ನೋಡ್ತಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.